ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಪೈನಾಪಲ್ ಸ್ಟಿಚ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಆರಿ ವರ್ಕಲ್ಲಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ, ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇರೋರಿದ್ದರೆ, ಆರಿ ವರ್ಕ್ ಕಲಿಯೋ ಆಸಕ್ತಿ ಇದ್ದೋರಿದ್ದರೆ ನೀವು ಕಲಿತಾ ಇರೋ ಇಮೇಜಸ್ನ ನನ್ನ ಇನ್ಸ್ಟಾಗ್ರಾಮ್ ಐಡಿಗೆ ಕಳಿಸ್ಬೋದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ, ಹಾಗೆ ಅದಕ್ಕೆ ಪಿಕ್ಚರ್ಸ್ನ ಸೆಂಡ್ ಮಾಡಿ. ಓಕೆ, ಮತ್ತು ನನ್ನ ಚಾನಲಲ್ಲಿ ನಾನು ಫ್ರೀ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ನ ಕೊಡ್ತಾಯಿದ್ದೀನಿ. ಪ್ಲೇಲಿಸ್ಟಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. 1 by 1 ಡೀಟೇಲ್ ಆಗಿ ಹೇಳಿದ್ದೀನಿ ಬೇಸಿಕ್ಕಿಂದ ಕಲಿಯೋರಿಗೆ. ನೋಡಿ, ಸ್ಟಾರ್ಟ್ ಮಾಡೋಣ. ಈ ಥರ ನಾನು ಓವೆಲ್ ಶೇಪಲ್ಲಿ ಒಂದು ಡ್ರಾ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಸುತ್ತಲೂ ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಚೈನ್ ಸ್ಟಿಚ್ ಎಲ್ರಿಗೂ ಹಾಕೋದಕ್ಕೆ ಬರುತ್ತೆ ಅಂದ್ಕೊಳ್ತೀನಿ, ಅದಕ್ಕೆ ವಿಡಿಯೋನ ಫಾಸ್ಟ್ ಮಾಡಿದ್ದೀನಿ. ವಿಡಿಯೋ ಸುಮ್ಮನೆ ಲೆಂತಿ ಆಗಿಬಿಡುತ್ತೆ. ಚೈನ್ ಸ್ಟಿಚ್ಚು ಬೇಸಿಕ್ ಸ್ಟಿಚ್ ಆಗಿರೋದ್ರಿಂದ ಎಲ್ರಿಗೂ ಗೊತ್ತೇ ಇರುತ್ತೆ. ಸ್ಟಾರ್ಟಿಂಗಿಂದ ಕಲಿತಾ ಇರೋರಿಗಾದರೆ ಆಲ್ರೆಡಿ ಇಷ್ಟೊತ್ತಿಗೆ ಚೆನ್ನಾಗಿ ಕಲ್ತಿರ್ತೀರ. ತುಂಬಾ ಕ್ಲಾಸಸ್ಗಳಾಗಿದ್ದೇವೆ, ಆಲ್ರೆಡಿ 50 ಮೇಲಾಗಿದೆ. 100 ಕ್ಲಾಸಲ್ಲಿ ಎಲ್ಲ ಕಂಪ್ಲೀಟ್ ಮಾಡಿ ಕೊಡ್ತೀನಿ. ಓಕೆ, ಈ ಥರ ಫುಲ್ಲು ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಡ್ರಾ ಮಾಡ್ಕೊಂಡಿದ್ದನ್ನು ಕವರ್ ಮಾಡ್ಕೊಬೇಕು. ಓಕೆ, ಎಂಡ್ ನಾಟ್ ಹಾಕಿ ಕ್ಲೋಸ್ ಮಾಡ್ಕೊಳ್ಳಿ. ಈಗ ಸ್ಕೇಲ್ ತಗೊಂಡು ಮಾರ್ಕ್ ಮಾಡ್ಕೊಬೇಕು. ಓಕೆ, ಒಂದು ನಿಮಗೆ ಲಾಸ್ಟ್ ಪ್ಯಾಟ್ರನ್ನು ಮತ್ತು ಹನಿಕೋಮ್ ಸ್ಟಿಚ್ಚಲ್ಲೆಲ್ಲ ಹೇಳಿದ್ದೀನಲ್ವ, ಅದೇ ಥರನೇ ಸೇಮು ಹೀಗೆ ಮಾರ್ಕ್ ಮಾಡ್ಕೊಳ್ಳಿ. ಹೀಗೆ 1 by 1 ಮಾರ್ಕ್ ಮಾಡ್ಕೊಳ್ಳಿ. ಒಂದೇ ಅಳತೆಯಲ್ಲಿ ಇರಲಿ ಮಾರ್ಕಿಂಗು. ನೋಡಿ, ಈ ಥರ ಮಾರ್ಕ್ ಮಾಡ್ಕೊಂಬಿಡಿ. ಮಾರ್ಕ್ ಮಾಡ್ಕೊಂಡ ನಂತರ ಸಿಲ್ಕ್ ಥ್ರೆಡ್ ತಗೊಳ್ಳಿ, 2 ಎಳೆ ನಾಟ್ ಹಾಕ್ಕೊಳ್ಳಿ. ನೋಡಿ, ಈ ಥರ ಒಂದು ಸೈಡಿಂದ ಚೈನ್ ತಗೊಂಡು ನಿಮ್ಗೆ ಎಷ್ಟು ದೂರಕ್ಕೆ ಬೇಕೋ ಅಷ್ಟು ದೂರಕ್ಕೆ ಒಂದು ಚೈನ್ ಹಾಕ್ಕೊಳ್ಳಿ. ಹಾಗೆ ಮೇಲಕ್ಕೆ ತಗೊಂಡು ಹೋಗಿ ಬಟನ್ ಹೋಲ್ ಸ್ಟಿಚ್ ಎಳೆದ ಹಾಗೆ ಕೆಳಗೆ ಎಳೆದು ಅಲ್ಲಿ ಒಂದು ಲಾಕ್ ಸ್ಟಿಚ್ ಹಾಕೋಬೇಕು. ಆನಂತರ ಮತ್ತೆ ಇನ್ನೊಂದು ಚೈನ್, ಹಾಗೆ 1 by 1 ಚೈನ್ ತಗೊಳ್ತಾ ಹೋಗಿ ಫುಲ್ ಲೈನ್ ಎಂಡ್ ಆಗೋವರೆಗೂ ಇದೇ ಥರನೇ ಸ್ಟಿಚ್ ಹಾಕಿ. ಅಂದರೆ ಬಟನ್ ಹೋಲ್ ಸ್ಟಿಚ್ ಎಳೆದ ಹಾಗೆ ಎಳೆದ್ಬಿಟ್ಟು ಕೆಳಗೆ ಲಾಕ್ ಸ್ಟಿಚ್ ಹಾಕಬೇಕು. ನೀವು ಹನಿಕೋಂಬಲ್ಲಿ ಮತ್ತು ಪ್ಯಾಟ್ರನಲ್ಲಿ ಕೆಳಗೆ ಲಾಕ್ ಸ್ಟಿಚ್ ಹಾಕೋಕ್ಕಿರಲಿಲ್ಲ, ಇದರಲ್ಲಿ ಲಾಕ್ ಸ್ಟಿಚ್ ಹಾಕಲಿಕ್ಕಿದೆ. ಇದೇ ಥರನೇ ಹಾಕ್ಕೊಂಡು ಹೋಗಿ ಒಂದು ಲೈನು. ನೆಕ್ಸ್ಟ್ ಹೇಳ್ತೀನಿ ಹೇಗೆ ಹಾಕಬೇಕು ಅಂತ. ಇದೇ ಥರನೇ ಎಂಡ್ವರೆಗೂ ಚೈನ್ ಹಾಕ್ಕೊಂಡೋಗಿ. ಹಿಂದಿನ ಕ್ಲಾಸೆಲ್ಲ ಅಟೆಂಡ್ ಮಾಡಿದವರಾದರೆ ಈ ಕ್ಲಾಸು ಎಲ್ರಿಗೂ ಈಸಿ ಆಗುತ್ತೆ, ಕಷ್ಟ ಆಗಲ್ಲ, ಪ್ರಾಕ್ಟೀಸ್ ಆಗಿಬಿಟ್ಟಿರುತ್ತೆ. ಇದು ಏನು ಗೊತ್ತಾ, ಒಂದು ಲೈನಲ್ಲಿ ತಗೊಳ್ಳೋ ಸ್ಟಿಚ್ಗಳು ಆ ಲೈನಿಗೇನೆ ಎಂಡ್ ನಾಟ್ ಹಾಕಿ ಕ್ಲೋಸ್ ಮಾಡಿ, ಮತ್ತು ನೆಕ್ಸ್ಟ್ ಲೈನಿಂದ ಸ್ಟಾರ್ಟ್ ಮಾಡಿ. ಓಕೆ, ಎಂಡ್ ನಾಟ್ ಹಾಕಿ ಕ್ಲೋಸ್ ಮಾಡಿ. ಈಗ ನೆಕ್ಸ್ಟ್ ಲೈನಿಗೆ ಬಂದು ಏನು ಮಾಡಬೇಕು ಅಂದರೆ, ಫಸ್ಟ್ ಬಾಕ್ಸ್ ಇದೆ ನೋಡಿ, ಅದರ ಮಿಡ್ಲಿಗೆ ಈಗ ಒಂದು ಚೈನ್ ತಗೊಂಡು ಆ ಮಿಡ್ಲಿಗೆ ತೊಗೊಬೇಕು. ನೋಡಿ, ಮಿಡ್ಲಿಗೆ ಹೋಗಿಬಿಟ್ಟು ಚೈನ್ ಹಾಕಬೇಕಾಗತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಆ ಲೈನಿಂದ ಮೇಲ್ಗಡೆ ಮಾತ್ರ ನಾವು ಹಾಕೋಕ್ಕೆ ಹೇಳಿದ್ವಿ ಅಲ್ವಾ, ಆದರೆ ಇದರಲ್ಲಿ ನೀವು ಮಿಡ್ಲಿಗೆ ತಗೊಂಡೋಗಿ ಹಾಕಿ. ನೋಡಿ, ಚೈನ್ನ ಮಿಡ್ಲಿಗೆ ಹೋಗಿ ಹಾಕಿ ಬಟನ್ ಹೋಲ್ ಸ್ಟಿಚ್ ಎಳೆದಾಗೆ ಎಳೆದು ಕೆಳಗೆ ಲಾಕ್ ಸ್ಟಿಚ್ ಹಾಕಿ. ಹಾಗೆ ನೆಕ್ಸ್ಟ್ ಬಾಕ್ಸಿಗೆ ಕೂಡ ಅದೇ ಥರನೇ ಹಾಕ್ಕೊಂಡು ಬರಬೇಕು ನೀವು. ನೋಡಿ, ಕಂಪ್ಲೀಟಾಗಿ ಇದೇ ಥರನೇ ನೀವು ಸ್ಟಿಚಸ್ನ ಕಂಟಿನ್ಯೂ ಮಾಡಬೇಕಾಗತ್ತೆ. ನೋಡಿ, ಮಿಡ್ಲಿಗೆ ಹೋಗಿಬಿಟ್ಟು ಎಳ್ಕೊಂಡು ಬರಬೇಕು. ನೋಡಿ, ಇದೇ ಸ್ಟಿಚಸ್ನ ಹೀಗೇ ಕಂಪ್ಲೀಟಾಗಿ ಹಾಕ್ಕೊಂಡು ಬನ್ನಿ. ಓಕೆ, ಹಾಕಿದ್ರೆ ಅಲ್ವಾ, ಇದೇ ಥರನೇ ಹಾಕ್ಕೊಳ್ತಾ ಬನ್ನಿ.
ಸೇಮ್ ಇದೇ ಮೆಥಡಲ್ಲೇ ನೀವು ಫುಲ್ ಬಾಕ್ಸನ್ನು ಅಂದರೆ ಫುಲ್ ಓವೆಲ್ ಶೇಪ್ ಹಾಕಿದ್ದೀರಲ್ವ, ಎಲ್ಲ ಲೈನ್ಸ್ಗಳಲ್ಲೂ ಇದೇ ಥರನೇ ಹಾಕ್ಕೊಳ್ತಾ ಬರಬೇಕು ನೀವು. ನಾನೀಗ ವಿಡಿಯೋ ಫಾಸ್ಟ್ ಮಾಡ್ತೀನಿ. ಸೇಮ್ ಇದೇ ಮೆಥಡಲ್ಲೇ ಫುಲ್ಲು ಓವಲ್ ಶೇಪನ್ನು ಹಾಕ್ಕೊಂಡು ಬನ್ನಿ. ಇದಕ್ಕೆ ಪೈನಾಪಲ್ ಸ್ಟಿಚ್ ಅಂತ ಹೇಳ್ತಾರೆ. ನಾನು ಹತ್ತತ್ರ ಚೈನ್ ಹಾಕಿಬಿಟ್ಟು ಬಾಕ್ಸ್ ಮಾಡಿದ್ದೀನಿ. ನೀವು ಅದನ್ನು ಬೇಕಿದ್ದರೆ ದೂರ ದೂರನೂ ಹಾಕ್ಕೋಬೋದು. ನಿಮಗೆ ಹೇಗೆ ಕಂಫರ್ಟಬಲ್ ಅನಿಸುತ್ತೆ ಹಾಗೆ ಹಾಕ್ಕೋಬೋದು. ಏನು ಗೊತ್ತಾ, ನನಗೊಬ್ಬರು ಮೆಸೇಜ್ ಮಾಡಿದರು, ಕಮೆಂಟ್ ಮಾಡಿದರು, ನೀವು ಯಾವ್ಯಾವ ಸ್ಟಿಚ್ಚನ್ನು ಯಾವ್ಯಾವ ಡಿಸೈನಿಗೆ ಯೂಸ್ ಮಾಡ್ತೀವಿ ಅನ್ನೋದನ್ನು ಹೇಳ್ತಾ ಹೋಗಿ ಅಂತ ಹೇಳಿ. ಅಂದರೆ ನಾನು ಹೇಳೋ ಪ್ರಕಾರ ಏನಂದರೆ, ನೀವು ಫಸ್ಟು ಸ್ಟಿಚ್ಚಸನ್ನು ಕಲೀರಿ. ಏನಂದರೆ ಒಂದು ಡಿಸೈನಿಗೆ ನೀವು ಒಂದೇ ಸ್ಟಿಚ್ಚನ್ನು ಯೂಸ್ ಮಾಡೋ ಅಂಥ ಡಿಸೈನ್ಸ್ ಇರಲ್ಲ. ನೀವು ಈಗ ಒಂದು ಪಿಕಾಕನ್ನ ಫಿಲ್ಲಿಂಗ್ ಮಾಡಬೇಕಂತ ಅಂದ್ಕೊಳ್ಳಿ. ಪಿಕಾಕಲ್ಲಿ ನಿಮಗೆ ಫೆದರ್ ಸ್ಟಿಚ್ ಯೂಸ್ ಮಾಡೋಕ್ಕಿರುತ್ತೆ, ಮತ್ತು ಲಾಂಗ್ ಆ್ಯಂಡ್ ಶಾರ್ಟ್ ಸ್ಟಿಚ್ ಇರುತ್ತೆ, ಮತ್ತು ಲೋಡಿಂಗ್ ಸ್ಟಿಚಸ್ ಇರ್ತವೆ, ಮತ್ತು ರಿಂಗ್ ನಾಟ್ಸ್ ಇರುತ್ತೆ, ಫ್ರೆಂಚ್ ನಾಟ್ಸ್ಗಳಿರುತ್ತೆ. ಹೀಗೆ ನೀವು ಬೇರೆ ಬೇರೆ ಡಿಸೈನ್ಗಳನ್ನ ನೀವು ಹಾಕ್ಕೊಂಡು ಕವರ್ ಮಾಡ್ಕೊಬೇಕಾಗತ್ತೆ. ಅದೆಲ್ಲ ನಿಮಗೆ ಯಾವಾಗ ಹೇಳಬೇಕಾಗತ್ತೆ ಅಂದರೆ, ನಾನು ಯಾವುದಾದ್ರೂ ಈ ಫಸ್ಟು ಸ್ಟಿಚಸ್ ಎಲ್ಲ ಕಂಪ್ಲೀಟ್ ಆದ ನಂತರ ಮೋಟಿಫೈ ಎಲ್ಲ ತೋರಿಸ್ತೀನಲ್ವ, ಆವಾಗ ನಿಮಗೆ ಎಲ್ಲೆಲ್ಲಿ ಯಾವ್ಯಾವ ಸ್ಟಿಚ್ಚಸನ್ನು ಯೂಸ್ ಮಾಡ್ಬೋದು ಅಂತ ನಾನು ತೋರಿಸ್ಬೋದು. ಆದರೆ ನಿಮಗೆ ಸ್ಟಿಚ್ಚಸ್ಸೇ ಗೊತ್ತಿಲ್ಲದೇ ನಾನು ಫಸ್ಟೇ ಯಾವುದು ನಿಮಗೆ ಲೋಡಿಂಗಲ್ಲಿ ಯಾವ ಡಿಸೈನಿಗೆ ಲೋಡಿಂಗ್ ಮಾಡ್ಬೋದು ಅಂತ ಹೇಳಿದರೂ ಕೂಡ ನಿಮಗೆ ಒಂದು ಡಿಸೈನಿಗೆ ಆ ಲೋಡಿಂಗು ಯೂಸ್ ಆಗಲ್ಲಲ್ವಾ. ಫಸ್ಟು ನೀವು ಸ್ಟಿಚ್ಚಸನ್ನು ಕಲ್ತ್ಕೊಳ್ಳಿ. ಎಷ್ಟು ಸ್ಟಿಚ್ ಇದೆ ಅಷ್ಟು ಸ್ಟಿಚ್ಚನ್ನು ನಾನು ಹೇಳ್ಕೊಡ್ತಿದ್ದೀನಲ್ವ, ಅದನ್ನೆಲ್ಲ ಕಂಪ್ಲೀಟಾಗಿ ಕಲ್ತ್ಕೊಳ್ಳಿ. ಆ ನಂತರ ನೀವು ಡಿಸೈನ್ ಮಾಡೋಕ್ಕೆ ಹೋಗುವಾಗ ಮೋಟಿಫೈ ಡಿಸೈನ್ಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ, ಎಲ್ಲೆಲ್ಲಿ ಯಾವ್ಯಾವ ಸ್ಟಿಚ್ಚಸ್ಸಿಂದ ಕವರ್ ಮಾಡಬೇಕು ಅಂತ. ಓಕೆ, ಆವಾಗ ನಿಮಗೆ ಈಸಿ ಆಗುತ್ತೆ. ನೋಡಿ, ನಾನು ಕಂಪ್ಲೀಟಾಗಿ ಹಾಕಿದೆ, ಎಂಡ್ ಆಯಿತು. ನೋಡಿ, ನೀವು ಇದನ್ನು ಸ್ವಲ್ಪ ಬಾಕ್ಸನ್ನು ದೊಡ್ಡದಾಗಿ ಕೂಡ ಮಾಡ್ಕೊಬೋದು. ಇನ್ನು ನಾನು ಬೀಡ್ಸ್ ಹಾಕಿಬಿಟ್ಟು ತೋರಿಸ್ತೀನಿ. ಓಕೆ, ಕಂಪ್ಲೀಟ್ ಆಯಿತು. ನೋಡಿ, ನೀವು ಕೂಡ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಪೈನಾಪಲ್ ಸ್ಟಿಚಸ್ಸು ಹೇಗೆ ಬರುತ್ತೆ ಅಂತ ಹೇಳಿ. ಓಕೆ, ಮನೆಯಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.